ಬೆಳಕು ನೀಡುವಂತಹ ಸೂರ್ಯ ದೇವ ನಿನಗೆ ಬೆಳಗಿನ ಶುಭೋದಯ. ದೇವಾನುದೇವತೆಗಳ ದೇವ ನಿನಗೆ ಶತಕೋಟಿ ನಮನಗಳು. ಈ ಬೆಳಗಿನ ಜಾವದ ಸೂರ್ಯ ನಮಸ್ಕಾರದಿಂದ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಸಂಕಷ್ಟಗಳನ್ನು ಪರಿಹರಿಸು. ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡು. ಇವತ್ತು ಜೀವನದಲ್ಲಿ ಆರೋಗ್ಯ ಸಂಪತ್ತನ್ನು ಬಿಟ್ಟರೆ ಇನ್ನು ಬೇರೆ ಸಂಪತ್ತು ಯಾವುದೂ ಇಲ್ಲ. ನಾವು ಆರೋಗ್ಯವಿದ್ದರೆ ಜೀವನದಲ್ಲಿ ಸಕಲವನ್ನು ಕಾಣಬಹುದು. ನಮಸ್ಕಾರ ಸ್ಥಿತಿ ಹಾಗೇ ಇರಲಿ. ಹಿರಣ್ಮಹೇನ ಪಾತ್ರೇಣ ಸಶ್ಯಶಾಪಿ ಹಿತಂ ಮುಖಂ ತತ್ವಂ ಪೋಷಣಂ ಅಪಾರಣಂ ಸತ್ಯಧರ್ಮ ಹೇ ದುಷ್ಟ ಹೇ. ಓಂ ರೋಂ ಮಿತ್ರಾಯ ನಮಃ. ಓಂ ರೈಂ ಖಗಯೇ ನಮಃ. ಓಂ ಭಾನವೇ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರಿಚಯೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಆದಿತ್ಯಾಯ ನಮಃ. ಓಂ ಅರ್ಕಾಯ ನಮಃ. ಓಂ ಸವಿತ್ರ ಸೂರ್ಯನಾರಾಯಣಾಯ ನಮಃ. ಹೀಗೆ ಸೂರ್ಯದೇವನನ್ನು ಸೂರ್ಯನೊಬ್ಬ ನಾಮ ಹಲವು ಎನ್ನುವಂತೆ ಸೂರ್ಯನ ನಾಮವನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ಳೋದ್ರ ಮೂಲಕ ಭಕ್ತಿ ಭಾವನೆಯಿಂದ ಬೆಳಗಿನ ಜಾವದಲ್ಲಿ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡೋದ್ರ ಮೂಲಕವಾಗಿ ನಮ್ಮ ಮನಸ್ಥಿತಿ, ನಮ್ಮ ದೇಹದ ಸ್ಥಿತಿ, ನಮ್ಮ ಜೀವನದ ಪರಿಸ್ಥಿತಿ ಇವೆಲ್ಲವೂ ಕೂಡ ಸೂರ್ಯೋದಯದ ಸುಸಂದರ್ಭದಲ್ಲಿ ಭಕ್ತಿ ಭಾವನೆಯೊಂದಿಗೆ ಒಳ್ಳೆಯ ಮನಸ್ಥಿತಿಯೊಂದಿಗೆ ಮನಸ್ಸಿನ ಭಾವನೆಯನ್ನು ಒಂದು ಕಡೆಗೆ ಕೇಂದ್ರೀಕರಣ ಮಾಡಿಕೊಂಡು ಈ ಎಳೆ ಬಿಸಿಲಿನಲ್ಲಿ ದೇಹಕ್ಕೆ 12 ಪ್ರಕಾರವಾದಂತಹ ಯೋಗಾಭ್ಯಾಸದ ಸನ್ನಿವೇಶದಲ್ಲಿ ಈ ಸೂರ್ಯ ನಮಸ್ಕಾರಗಳನ್ನು ನಾವು ಅಭ್ಯಾಸ ಮಾಡ್ತಾ ಹೋದಂತೆಲ್ಲ ನಮಗೆ ಒಳ್ಳೆಯ ಆರೋಗ್ಯದ ಸ್ಥಿತಿ ಲಭಿಸ್ತದೆ. ಒಂದು ನಮಸ್ಕಾರಾಸನ, ಪಾದ ಹಸ್ತಾಸನ, ಏಕಪಾದ ಪಣಿಪತಾಸನ, ದ್ವಿಪಾದ ಪಣಿಪತಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಪಾದ ಹಸ್ತಾಸನ, ಹೀಗೆ ಅನೇಕ ಆಸನಗಳನ್ನು ಅಭ್ಯಾಸ ಮಾಡ್ತಾ ಹೋಗೋದ್ರಿಂದ 10, 12, 14 3 ಕೌಂಟ್ನಲ್ಲಿ ನಮಗೆ ಸೂರ್ಯ ನಮಸ್ಕಾರದಲ್ಲಿ ಯಥೇಚ್ಛವಾಗಿ ದೇಹ ದೈಹಿಕವಾಗಿ ಸದೃಢತೆ ಪಡ್ಕೊಳ್ತದೆ. ಮುಂಭಾಗುವಿಕೆ ಹಿಂಭಾಗುವಿಕೆಯಿಂದ ರಕ್ತ ಸಂಚಾರ ನಮ್ಮ ಹೃದಯಕ್ಕೆ ಮೆದುಳಿಗೆ ಉತ್ತಮ ಸ್ಥಿತಿಯಲ್ಲಿ ಸಂಚಾರ ಆಗೋದ್ರ ಮೂಲಕ ಆರೋಗ್ಯ ಸುಸ್ಥಿತಿಯಲ್ಲಿ ಇರಲಿಕ್ಕೆ ಸೂರ್ಯ ನಮಸ್ಕಾರ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಾಯಕಾರಿಯಾಗುತ್ತದೆ. ಇದು ಬೆಳಗಿನ ಜಾವದಲ್ಲಿ ಎಳೆ ಬಿಸಿಲಿನಲ್ಲಿ ಸೂರ್ಯೋದಯದ ಮುಖಕ್ಕೆ ಅಂದರೆ ಸೂರ್ಯ ಉದಯ ಆಗುವ ಕಡೆಗೆ ಮುಖ ಮಾಡಿ ನಾವುಗಳ ಈ ಒಂದು ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡದಂತೆಲ್ಲ ನಮ್ಮ ಜೀವನದಲ್ಲಿ ಬಂದೊದಗುವ ಅನೇಕ ಸಂಕಷ್ಟಗಳು ದೂರ ಆಗ್ತವೆ. ಇದು ಆರೋಗ್ಯದ ದೃಷ್ಟಿಯಿಂದ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಎಲ್ಲರೂ ಕೂಡ ಮನಸ್ಥಿತಿಯನ್ನು ಒಳ್ಳೆ ರೀತಿಯಿಂದ ತಂದುಕೊಳ್ಬೇಕು. ಸೂರ್ಯ ನಮಸ್ಕಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ದೇಹವನ್ನು ಬೆಂಡ್ ಮಾಡಬೇಕು. ಆವಾಗ ಮಾತ್ರ ನಮ್ಮಲ್ಲಿ ಆರೋಗ್ಯ ಅನ್ನುವಂಥದ್ದು ಲಭಿಸ್ತದೆ. ಈ ರೀತಿ ನಾವು ಸೂರ್ಯ ನಮಸ್ಕಾರವನ್ನು ದಿನಂಪ್ರತಿ ಅಭ್ಯಾಸವನ್ನು ಮಾಡಬೇಕು.